ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹಾಗೂ ದೇವರ ವರಗಳನ್ನು ನೀವು ಕಡೆಗಣಿಸುವುದು ಬೇಡ. ಅನೇಕರು ಪವಿತ್ರಾತ್ಮ ದೀಕ್ಷಾ ಸ್ನಾನವನ್ನು ಕಡೆಗಣಿಸ್ತಾರೆ. ಅನೇಕರು ದೇವರ ವರಗಳು ಅಮೂಲ್ಯ ಅನ್ನುವುದನ್ನು ನೆನೆಸುವುದಿಲ್ಲ. ಪ್ರಿಯರೇ, ಆದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ, ದೇವರ ವರಗಳನ್ನು ನೀವು ಅಮೂಲ್ಯವೆಂದು ಪರಿಗಣಿಸಿ. ಅಮೂಲ್ಯ. ಈ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಅಂತಂದರೆ ಮುಳುಗಿಸುವಿಕೆ, ಅದೊಂದು ಪ್ರಾಮುಖ್ಯತೆ ಇಳುವುದು ಅನ್ನುವಂಥ ಒಂದು ಮನೋಭಾವ ಪ್ರಸ್ತುತ ದಿನಗಳಲ್ಲಿ ನಮ್ಮಲ್ಲಿ ಆ ಕಾಳಜಿ ಕಡಿಮೆ ಆಗ್ತಾ ಇದೆ. ಕ್ರೈಸ್ತ ಪ್ರಪಂಚದ ಜನರಲ್ಲಿ ಎರಡು ವಿಪರೀತವಾದಂಥ ಒಂದು ದೃಷ್ಟಿಕೋನಗಳನ್ನು ನಾವು ಕಾಣ್ತೇವೆ. ಒಂದು, ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಸಂಪೂರ್ಣವಾಗಿ ನಿರಾಕರಿಸುವುದು ಮತ್ತು ಕಳಪೆ ಭಾವಾವೇಶದಲ್ಲಿ ನಕಲಿ ದೀಕ್ಷಾಸ್ನಾನದಲ್ಲಿ ಹೆಚ್ಚಳ ಪಡುವುದು. ಆದರೆ ಅಂತಹ ದೀಕ್ಷಾ ಸ್ನಾನ ಜನರ ಸೇವೆಗಾಗಿ ಬಲವನ್ನಾಗಲಿ ಅಥವಾ ಜೀವನದಲ್ಲಿ ಪವಿತ್ರತೆಯನ್ನಾಗಲಿ ಒದಗಿಸಲು ಸಾಧ್ಯ ಇಲ್ಲವೇ ಇಲ್ಲ. ನಾವು ಇವೆರಡೂ ದೃಷ್ಟಿಕೋನಗಳಿಂದ ದೂರ ಸರಿಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ಜೀವನ, ನಮ್ಮ ಸೇವೆ ಫಲಪ್ರದಾಯಕವಾಗುವಂತೆ, ಬಲವನ್ನು ಒದಗಿಸುವಂತೆ ಯಥಾರ್ಥವಾದ ತುಂಬಿಸುವಿಕೆಗಾಗಿ ದೇವರನ್ನು ಪ್ರಾರ್ಥಿಸಬೇಕು. ಸ್ವತಃ ನಾವು ಆತ್ಮಿಕವಾಗಿ ಯಾವ ಮಟ್ಟಕ್ಕೆ ತಲುಪಿದ್ದೇವೋ ಅದಕ್ಕಿಂತ ಉನ್ನತ ಮಟ್ಟಕ್ಕೆ ಒಂದು ಸಭೆಯನ್ನು ನಡೆಸಲು ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. ಇಲ್ಲಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 18-19 ನೋಡುವುದಾದರೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಯಾಕೆಂದರೆ ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಪವಿತ್ರಾತ್ಮದಿಂದ ತುಂಬಿದವರಾಗಿರಿ. ಪ್ರಿಯರೇ, ಇಲ್ಲಿ ದೇವರು ಹೇಳ್ತಾನೆ, ನೀವು ಮದ್ಯಪಾನ ಕುಡಿದು ಮತ್ತಾಗುವುದು ಬೇಡ, ತೂರಾಡುವುದು ಬೇಡ. ಯಾಕೆಂದರೆ ಅದರಿಂದ ಪಟಿಂಗತನ, ಹೊಂಬುತನ, ಭ್ರಮೆಗಳನ್ನು ಮತ್ತು ವಾಸ್ತವ ಬದುಕುಗಳನ್ನು ಒಂದಕ್ಕೊಂದು ದೂರ ಮಾಡುತ್ತದೆ. ನೀವು ಪವಿತ್ರಾತ್ಮನಿಂದ ತುಂಬಿದವರಾಗಿರಿ, ಪವಿತ್ರಾತ್ಮನಿಂದ ನೀವು ತುಂಬಿದವರಾಗಿರಿ. ಅಲ್ಲೇ 19 ನಾವು ನೋಡ್ತೇವೆ, ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮಗೆ ನೀವೇ ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಹಿಂಪಾಗಿ ಹಾಡುತ್ತಾ ಇರಿ. ನಿಮಗೆ ನೀವೇ ಕರ್ತನಿಗಾಗಿ ಹಾಡಾಡುತ್ತಾ, ಕರ್ತನ ನಾಮವನ್ನು ಕೀರ್ತಿಸುತ್ತಾ, ಕರ್ತನ ನಾಮಕ್ಕಾಗಿ ನಿಮಗೆ ನೀವು ಬಲಗೊಳ್ಳುತ್ತಾ, ಆತ್ಮ ಸಂಬಂಧವಾದ ಹಾಡುಗಳನ್ನು ಆಡುತ್ತಾ, ಆತ್ಮ ಸಂಬಂಧವಾದಂಥ ಮಾತುಗಳನ್ನು ಮಾತಾಡುತ್ತಾ, ಆತ್ಮ ಸಂಬಂಧವಾದಂಥ ಅನೇಕ ಕಾರ್ಯಗಳನ್ನು ನೆನೆಸಿ ಸ್ತೋತ್ರ ಮಾಡಿ ನಿಮಗೆ ನೀವೇ ಮಾತಾಡಿಕೊಳ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಇಂಪಾಗಿ ಇರಿ. ಇಂಪಾಗಿ ಇರುವಂಥದ್ದು ಕರ್ತನಿಗೆ ಬಹಳ ಬಹಳ ಇಷ್ಟ. ಅಂದರೆ ಪ್ರವಾದನೆ ವರಕ್ಕಾಗಿ ಫಲಪ್ರದವಾಗಿ ಸೇವೆ ಸಲ್ಲಿಸುವುದಕ್ಕೆ ನಮಗೆ ಪ್ರವಾದನೆಯ ವರ ಬಹಳ ಮುಖ್ಯ ಅನ್ನುವಂಥದ್ದನ್ನು ನೀವು ನೆನೆಸಬೇಕಾಗ್ತದೆ. ನಮಗೆ ಬೇಕಾದಷ್ಟು ಪವಿತ್ರಾತ್ಮನ ಶಕ್ತಿಯನ್ನು ಪಡೆಯುವವರೆಗೆ ನಾವು ದೇವರನ್ನು ಬೇಡಿಕೊಳ್ಳಬೇಕೆಂದು ಅದು ತೋರಿಸಿಕೊಡ್ತದೆ. ಲೂಕಾಪತ್ರಿಕೆಯಲ್ಲಿ ನಾವು ನೋಡುವುದಾದರೆ ಅಲ್ಲಿ ಪವಿತ್ರಾತ್ಮನ ಶಕ್ತಿಯನ್ನು ಪಡೆಯುವ ಮಾರ್ಗಗಳನ್ನು ನಾವು ನೋಡ್ತೇವೆ. ನಾವು ದೇವರ ಮಕ್ಕಳಾಗಿರುವುದರಿಂದ, ದೇವರು ನಮ್ಮನ್ನು ಆಸಕ್ತಿಯಿಂದ, ದೇವರು ನಮ್ಮನ್ನು ಅಕ್ಕರೆಯಿಂದ, ದೇವರು ನಮ್ಮನ್ನು ಪ್ರೀತಿಯಿಂದ ಪರಿಗಣಿಸುವವರಾಗಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಯೇಸುವೇ, ಇವತ್ತು ಸ್ವಾಮಿ ಈ ಲೋಕವನ್ನು ನೋಡುವುದಾದರೆ ಸ್ವಾಮಿ, ಸಮುದ್ರಗಳಲ್ಲಿರ್ತಕ್ಕಂಥ ಕಪ್ಪು ಉಪ್ಪಿನ ಶಿಲೆಗಳು ಇವತ್ತು ದೇವರೇ ಕರಗಿ ಅಪ್ಪ, ಅದರಿಂದ ನೀರಿನ ಉಪದ್ರವಗಳು ಬರ್ತಾ ಇದ್ದಾವೆ ಸ್ವಾಮಿ. ಸಹಾಯ ಮಾಡಪ್ಪ. ಭೂಮಿ ಆಕಾಶ ಅದರಲ್ಲಿರ್ತಕ್ಕಂಥ ಸಮಸ್ತವು ಸ್ವಾಮಿ ನಿಮ್ಮದೇ, ನಿಮಗೇ ಅಧಿಕಾರ ಇರುವುದರಿಂದ ಸ್ವಾಮಿ
ದೇವರೇ, ಈ ಪ್ರಕೃತಿ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ, ಸಹಾಯ ಮಾಡು. ಪ್ರಕೃತಿಯ ವಿಕೋಪದಲ್ಲಿ ಆಗುವಂಥ ಎಲ್ಲ ದೇವರೇ ಅನಾಹುತಗಳು ಸ್ವಾಮಿ, ದೇವರೇ ಇವತ್ತು ನಾವು ನೋಡುವುದಾದರೆ ಸ್ವಾಮಿ, ಬೇರೆ ಬೇರೆ ದೇಶಗಳಲ್ಲಿ ಸ್ವಾಮಿ ದೇವರೇ ಪ್ರಕೃತಿಯ ವೈಫಲ್ಯಕ್ಕೆ ದೇವರೇ ಸಮುದ್ರಗಳು ಉಕ್ಕಿ ಹರಿದು ದೇವರೇ ಲಕ್ಷಾಂತರ ಜನ ಕೊಚ್ಚಿಕೊಂಡು ಹೋಗಿರುವಂಥದ್ದನ್ನು ನಾವು ನೋಡ್ತೇವೆ ಸ್ವಾಮಿ. ನೀವು ಕೋಪಗೊಳ್ಳುವುದು ಬೇಡ ಸ್ವಾಮಿ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಪರಿಸರವನ್ನು, ಪ್ರಕೃತಿ ವೈಕೋಪ್ಯವನ್ನು ದೇವರೇ ವಿಶೇಷವಾಗಿ ಒಂದು ಸಮಚಿತ್ತದಿಂದ ನಡೆಸ್ತೀರಂತ ನಾನು ಬಲವಾಗಿ ನಂಬುತ್ತೇನೆ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೇಲೂಯಾ.